ಆರ್ಎಸ್ಎಸ್ ಬ್ಯಾನ್ ಬಗ್ಗೆ ಅನಂತ್ ಕುಮಾರ್ ಹೆಗಡೆ ಹೇಳಿಕೆ ವಿಚಾರವಾಗಿ ಒಂದು ಕಡೆ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. ಬಿಜೆಪಿಯ ಹಿಂದೂ ಹುಲಿ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಬ್ಯಾನ್ ಮಾಡ್ತೀವಿ ಅಂತ ಯಾರೂ ಹೇಳಿಲ್ವಲ್ಲ. ಅನಂತ್ ಕುಮಾರ್ ಹೆಗಡೆ ಹೇಳಿಕೆ ವಿಚಾರವಾಗಿ ತಿರುಗೇಟು ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ. ಆರ್ಎಸ್ಎಸ್ ಬ್ಯಾನ್ ಮಾಡ್ತೀವಿ ಅಂತ ಯಾರೂ ಹೇಳಿಲ್ಲ. ಆರ್ಎಸ್ಎಸ್ ಅನ್ನ ಯಾರೂ ಬ್ಯಾನ್ ಮಾಡೋಕ್ಕಾಗಲ್ಲ. ಆರ್ಎಸ್ಎಸ್ ಚಟುವಟಿಕೆಗಳ ನಿಷೇಧ ಬೇರೆ, ಇದು ಬೇರೆ ಅಂದಿದ್ದಾರೆ. ಇದುವರೆಗೆ ಯಾರು ಕೂಡ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡಿಲ್ಲ. ಹೀಗಂತ ವಿಧಾನಸೌಧದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. 2 ವರ್ಷ ಬಳಿಕ ನಿನ್ನೆ ಅನಂತ್ ಕುಮಾರ್ ಹೆಗಡೆ ಅವರು ಸಾರ್ವಜನಿಕ ಭಾಷಣವನ್ನು ಮಾಡುವಂತಹ ಸಂದರ್ಭದಲ್ಲಿ ಭಟ್ಕಳದ ಆರ್ಎಸ್ಎಸ್ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಮತ್ತೆ ರಾಜಕೀಯ ಪ್ರವೇಶ ಚರ್ಚೆಗೆ ಇಂಬು ಕೊಡುತ್ತೆ ಅವರ ಒಂದಷ್ಟು ಹೇಳಿಕೆಗಳು. ಇದರ ನಡುವೆ ಅವರು ಮಾತಾಡುವಾಗ ಆರ್ಎಸ್ಎಸ್ ಶತಮಾನೋತ್ಸವ ಅಂಗವಾಗಿ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ನಿನ್ನೆ ಹಮ್ಮಿಕೊಂಡಿದ್ದ ಹಿಂದೂ ಸಂಗಮ ಕಾರ್ಯಕ್ರಮದಲ್ಲಿ ಆರ್ಎಸ್ಎಸ್ ಬ್ಯಾನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಂತ್ ಕುಮಾರ್ ಹೆಗಡೆ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಈ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ. ರಿಯಾಕ್ಟ್ ಮಾಡಿದ್ದಾರೆ, ನೋಡೋಣ. ಇನ್ನೂರಿಗೆ ಯಾರು ಮಾಡಿಲ್ಲ, ಪ್ರಶ್ನೆ ಇಲ್ಲ ಇದ್ರೆ ಅದೇ ಇನ್ನು ಮಟ್ಟ ಬ್ಯಾನ್ ಯಾರು ಮಾಡಿಲ್ಲ. ಅದನ್ನ ಹೇಳ್ತಾರೆ ಅಷ್ಟೇ, ಅಧಿಕೃತವಾಗಿ ಯಾರು ಬ್ಯಾನ್ ಮಾಡಿಲ್ಲ, ಘೋಷಣೆ ಮಾಡ್ಲಿಕ್ಕೂ ಆಗೋಲ್ಲ. ಅದೇ ಪ್ರಶ್ನೆ ಇಲ್ಲ, ಅದಕ್ಕೆ ಚರ್ಚೆ ವಿಷಯ ಅಲ್ಲ. ಅದೇ ಯಾರು ಮಾಡ್ತೀವಿ ಅಂತ ಯಾರು ಹೇಳಿಲ್ಲಲ್ಲ. RSS ಬ್ಯಾನ್ ಚಟುವಟಿಕೆ ಬೇರೆ, ಸಂಘ ನಿರ್ಬಂಧ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಅದು ಬೇರೆ ವಿಷಯ, ಈ ವಿಷಯ ಬೇರೆ. ಸಂಘ ಎಲ್ಲೂ ನಾವು ಬ್ಯಾನ್ ಮಾಡ್ತೀವಿ ಅಂತ ಎಲ್ಲಿ ಹೇಳಿಲ್ಲ ನಮ್ಮ ಸರ್ಕಾರ, ಯಾವುದೇ ಸರ್ಕಾರ. ಸೊ ಚರ್ಚೆ ಮಾಡೋದು ಅನಗತ್ಯ, ಅವಶ್ಯಕತೆ ಇಲ್ಲ. ಇನ್ನೂರಿಗೆ ಯಾರು ಮಾಡಿಲ್ಲ, ಪ್ರಶ್ನೆ ಇಲ್ಲ ಇದ್ರೆ ಅದೇ ಇನ್ನು ಮಟ್ಟ ಬ್ಯಾನ್ ಯಾರು ಮಾಡಿಲ್ಲ. ಅದನ್ನ ಹೇಳ್ತಾರೆ ಅಷ್ಟೇ, ಅಧಿಕೃತವಾಗಿ ಯಾರು ಬ್ಯಾನ್ ಮಾಡಿಲ್ಲ, ಘೋಷಣೆ ಮಾಡ್ಲಿಕ್ಕೂ ಆಗೋಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.